ಬೂತ್ ಲೆವೆಲ್ ಅಧಿಕಾರಿಗಳು ಮನೆಗೆ ಬಂದಾಗ ಪೂರ್ಣ ಮಾಹಿತಿಯನ್ನ ನೀಡಿ, ಇಲ್ಲವಾದ್ರೆ ಮತದಾನದ ಹಕ್ಕನ್ನ ಕಳೆದುಕೊಳ್ತೀರಾ ಅಂತ ಹೇಳಿ ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಬಿಎಲ್ಒ ಅಧಿಕಾರಿಗಳು ಮನೆಗೆ ಬಂದಂತಹ ಸಂದರ್ಭದಲ್ಲಿ ಪೂರ್ಣವಾದಂತಹ ಮಾಹಿತಿ ನೀಡಬೇಕು. ಅಕಸ್ಮಾತ್ ನೀಡಲಿಲ್ಲ ಅಂತ ಅಂದ್ರೆ ಮತದಾನದ ಹಕ್ಕನ್ನ ಕಳೆದುಕೊಳ್ತೀರಾ ಅಂತ ಹೇಳಿ ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ದಾರೆ. ಇಂದಿನಿಂದ ಜುಲೈ 29ರವರೆಗೆ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಎಸ್ಐಆರ್ ಏನಾಗಿದೆ ಅಂತ ನಾವು ನೋಡಿದ್ದೇವೆ. ನಮ್ಮ ಮತದಾರರನ್ನ ರಕ್ಷಿಸಲು ಸಿದ್ಧತೆಯನ್ನ ನಾವು ಮಾಡಿಕೊಂಡಿದ್ದೇವೆ. ಎಲ್ಲರೂ ತಮ್ಮ ಮತದಾನದ ಹಕ್ಕನ್ನ ಉಳಿಸಿಕೊಳ್ಬೇಕು. ಮತದಾನದ ಹಕ್ಕು ಉಳಿಸಲು ನಮ್ಮ ಸರ್ಕಾರ ಯಾವಾಗಲೂ ಕೂಡ ಬದ್ಧರಾಗಿರುತ್ತೆ ಅಂತ ತಿಳಿಸಿದ್ದಾರೆ. ಮತದಾನದ ಹಕ್ಕು ಇರದಿದ್ರೆ ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯಗಳು ಸಿಗೋದಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. 29/7/2006 ನೀವೇನಾದ್ರು ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿಕೊಡ್ಲಿಲ್ಲ ಅಂದ್ರೆ ಯಾರ್ದು ಕೂಡ ಮತದಾನದ ಹಕ್ಕು ನೀವು ಕಳ್ಕೊಳ್ತೀರಿ. ಕಂಪಲ್ಸರಿ ಆಗಿ ನೀವು ಮತದಾನದ ಹಕ್ಕನ್ನ ಉಳಿಸ್ಕೊಳ್ಬೇಕು ಅಂದ್ರೆ ನೀವು 29/7/26 ಈ 30 ದಿನ ಏನು ನಿಮ್ಗೆ ಒಂದು ಅವಕಾಶವನ್ನ 1 ತಿಂಗಳು ಕೊಟ್ಟಿದೆ. ಆ 1 ತಿಂಗಳಲ್ಲಿ ಎಲ್ಲರೂ ಕೂಡ ಮತವನ್ನ ಉಳಿಸ್ಕೊಂಡು ಆ ಎನ್ಯುಮರೇಷನ್ ಫಾರಂ ಅನ್ನ ಕಂಪಲ್ಸರಿ ಆಗಿ ನೀವಾಗ್ಲಿ ನಿಮ್ ಕುಟುಂಬದವರಾಗ್ಲಿ ಸಿಗ್ನೇಚರ್ ಮಾಡಿ ಕೊಡ್ಲೇಬೇಕಾಗ್ತದೆ.